ಏನೋ ಆಗ್ತೀವಿ ಅಂತ ಹೀರೋ ಆಗ್ತೀವಿ ಅಂತ ಬಂದವ್ರಿಗೆ ಹೀರೋ ಆಗೋಕ್ಕೆ ಮುಂಚೆ ಯಾಕೆ ಹೀರೋ ಆಗಬೇಕು ಅಂತ ಗೊತ್ತಿರಬೇಕಲ್ಲ. ಆಮೇಲೆ ಯಾವ ಥರದ ಹೀರೋ, ಯಾರು ರಿಲೀಸ್, ನಾನು ಪಿಕ್ಚರ್ ನೋಡಿ ಬಂದವರೆಲ್ಲ ಫಸ್ಟಿಗೆ ಕೇಳೋ ಆಪ್ಷನು ಯಾರಿಗೆ ಮಾಡ್ತಾಯಿದ್ದೀರಿ, ಯಾರು ಎಲ್ಲಿ ರಿಲೀಸ್ ಮಾಡ್ತೀರಿ ಅಂತ ಕೇಳ್ತೀನಿ ಸರ್. 100ಕ್ಕೆ 90 ಜನಕ್ಕೆ ಹೊಸದಾಗಿ ಪಿಕ್ಚರ್ ಮಾಡೋಕ್ಕೆ ಬರ್ತಿರೋರಿಗೆ ಪಾಪ ತಮ್ಮ ದುಡ್ಡನ್ನ ಹಿಂಗೆ ಹಾಕ್ಬಿಟ್ಟು ಡಬಲ್ ಮಾಡ್ಬಿಟ್ಟು ಹಿಂಗೆ ಎತ್ಕೊಂಡು ಹೋಗ್ಬಿಡ್ಬೋದು ಅಂತಲೇ ತಿಳ್ಕೊಂಡಿರೋ ಭ್ರಮೆಯಲ್ಲಿ ಬರ್ತಾರೆ. ನಾನು ಎಲ್ಲ ಜಾತಿಯವರು ಕೊಡುತ್ತಿರೋ ಅನ್ನವನ್ನು ತಿನ್ನುತ್ತಿದ್ದೇನೆ, ಹಾಗಾಗಿ ನನಗೆ ಯಾವುದೇ ಜಾತಿ ಇಲ್ಲ ಅಂದಮೇಲೆ ಎಲ್ಲ ಜಾತಿಯು ನನ್ನದೇ. ರಾಜ್ಕುಮಾರ್ ದರ್ಶನ್ ನನ್ನ ಜೊತೆ ನನ್ನ ತುಂಬ ಇಷ್ಟಪಡೋ ವ್ಯಕ್ತಿತ್ವಗಳಲ್ಲಿ ಅದು ಒಂದು ಸರ್. ನಮ್ಮ ಜೊತೆ ಬಂಗಾರದಂಗಿದ್ದ ಸರ್. ಅವ್ನು ಒಳ್ಳೇದಾಗಬೇಕು ಸರ್. ಆ ಹುಡುಗ ಈಚೆ ಬರಬೇಕು, ನಂಗೆ ಅವ್ನು ಬಂದು ಮತ್ತೆ ಅವನು ಎತ್ತರ್ಕೋಬೇಕು, ಇಂಡಸ್ಟ್ರಿನೂ ಕಮರ್ಷಿಯಲಿ ಹೆಚ್ಚು ಬ್ಯುಸಿ ಆಗಬೇಕು. ನನಗೊಬ್ಬಂಗೆ ಸಹಾಯ ಮಾಡ್ದ ಅಂತಲ್ಲ, ಒಂದು 300-400 ಕುಟುಂಬಗಳು ಚೆನ್ನಾಗಿ ಬದುಕ್ತಾಯಿದ್ವು. ಒಡೆದೋಗಿರೋ ತೆಗೆದುಬಿಟ್ಟು ಒಳ್ಳೆ ಕನ್ನಡಕ ಹಿಂಗೆ ಹಾಕ್ತಾನೆ, ಹಾಕ್ಬಿಟ್ಟು ಕೈ ಮುಗಿತೀನಿ. ಹಿಂಗೆ ಕೈಗೆ ಮುಗಿಯೋಕ್ಕೆ ಮುಂಚೆ ನನ್ನ ಜೋಬಲ್ಲಿ ಹಿಂಗೊಂದು ಹಾಕ್ಬಿಟ್ಟು ಹೊಟ್ಟೋದ. ನಾನು ಏನು ಅಂತ ತೆಗೆದು ನೋಡಿದೆ. ಇವತ್ತು ನಾವು ಕೂತ್ಕೊಂಡು ಈ ಬೆಳಕು ತೊಗೋತಾ ಇದ್ದೀವಲ್ಲ ಸರ್, ಈ ಬೆಳಕಿನ ಜನ್ರೇಟ್ರ್ ಕೊಟ್ಟಿದ್ದು ದರ್ಶನ್ ಸರ್. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಹಣ ಹೆಂಗೋ ಬರೋದು ಬಂದಿರೋ 1-2-3 ಜನ ಏನೋ ಕ್ವಶನ್ಸ್ ಇದೆ ಅಂತ ಕೇಳ್ತಾರಂತೆ. ನಾನೇ ಪ್ರಮೋಟ್ ಮಾಡಿ 2.5 ಗಂಟೆಗಳ ಕಾಲ ತಾವು ಬಂದಾಗ ಇಂಡಸ್ಟ್ರಿ ಹೆಂಗಿತ್ತು, ಈಗ ಏನಾಗಿದೆ, ಮತ್ತು ಸಿನಿಮಾದ್ದು ಮತ್ತು ಮಾಧ್ಯಮದ್ದು ಮತ್ತು ನಿಜವಾದ ಚರ್ಚೆಗಳೇನೇನಿದೆ ಎಲ್ಲ ಈ ರಿಲೀಸ್ ಮಾಡೋಕ್ಕೆ ಏನೇನು ತೊಂದರೆಗಳಾಗ್ತಾಯಿದೆ, ಎಲ್ಲಿ ಪ್ರಾಬ್ಲಮ್ಮು, ಜನ ಯಾವ ಥರ ಯೋಚನೆ ಮಾಡ್ತಾರೆ, ಎಲ್ಲವನ್ನು ಬಿಡಿಸಿ 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 ಎಳೆಯಾಗಿಟ್ರು. ನನಗೆ ಶಾಕ್. ನಮ್ಮ ಹುಡುಗರಿಗೆ ಅದ್ಭುತವಾದ ಪಾಠ ಅದು. ಏನೋ ಆಗ್ತೀವಿ ಅಂತ ಹೀರೋ ಆಗ್ತೀವಿ ಅಂತ ಬಂದವ್ರಿಗೆ ಹೀರೋ ಆಗೋಕ್ಕೆ ಮುಂಚೆ ಯಾಕೆ ಹೀರೋ ಆಗಬೇಕು ಅಂತ ಗೊತ್ತಿರಬೇಕಲ್ಲ. ಆಮೇಲೆ ಯಾವ ಥರದ ಹೀರೋ, ಯಾರು ರಿಲೀಸ್, ನಾನು ಪಿಕ್ಚರ್ ನೋಡಿ ಬಂದವರೆಲ್ಲ ಫಸ್ಟಿಗೆ ಕೇಳೋ ಆಪ್ಷನು ಯಾರಿಗೆ ಮಾಡ್ತಾಯಿದ್ದೀರಿ, ಯಾರು ಎಲ್ಲಿ ರಿಲೀಸ್ ಮಾಡ್ತೀರಿ ಅಂತ ಕೇಳ್ತೀನಿ. ಅಣ್ಣ ಯಾರಿಗೆ ರಿಲೀಸ್ ಮಾಡ್ತೀರಿ, ನೋಡೋರು ಯಾರು, ಅವ್ರಿಗೆ ಗೊತ್ತೇ ಇಲ್ಲ ಸರ್. 100ಕ್ಕೆ 90 ಜನಕ್ಕೆ ಹೊಸದಾಗಿ ಪಿಕ್ಚರ್ ಮಾಡೋಕ್ಕೆ ಬರ್ತಿರೋರಿಗೆ ಪಾಪ ತಮ್ಮ ದುಡ್ಡನ್ನ ಹಿಂಗೆ ಹಾಕ್ಬಿಟ್ಟು ಡಬಲ್ ಮಾಡ್ಬಿಟ್ಟು ಹಿಂಗೆ ಎತ್ಕೊಂಡು ಹೋಗ್ಬಿಡ್ಬೋದು ಅಂತಲೇ ತಿಳ್ಕೊಂಡಿರೋ ಭ್ರಮೆಯಲ್ಲಿ ಬರ್ತಾರೆ. ಆ ಭ್ರಮೆಯನ್ನು ಕಳಚದಿದ್ದರೆ ಪ್ರಾಮಾಣಿಕ ಅವ್ರ ಜೊತೆ ನಾನು ನಿಮ್ಮ ಹತ್ರ ದುಡ್ಡು ನಾನು ಕೇಳ್ತೀನಿ, ನೀವು ಕೊಡ್ತೀರಿ, ಅದೆಲ್ಲ ಆಗುತ್ತೆ. ಆದರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ನೀವು ಏನೇ ಕಾರಣಕ್ಕೂ ನೀವು ಹಾಕಿದ ದುಡ್ಡನ್ನು ಕಳೆದುಬಿಟ್ರೆ ಅದು ನಿಮ್ಮ ದುಡ್ಡು ಮಾತ್ರ ಅಲ್ಲ, ಅದು ಜಗತ್ತಿನ ದುಡ್ಡು ಆಗಿರುತ್ತೆ. ಪ್ಲೀಸ್ ಯೋಚನೆ ಮಾಡಿ. OTT ಮಾಡ್ತಾಯಿದ್ದೀರಾ ಅಥವಾ OTT ಮಾಡೋಕ್ಕೆ ಮುಂಚೆ ಒಂದಷ್ಟು ದಿನ ಓಡಿಸ್ಬೇಕಾ, ಯಾವ ಟಾಕೀಸು, ಸಿಂಗಲ್ಲ, DRCನ ಎಲ್ಲಿಗೆ ಮಾಡ್ತೀರಿ ನೀವು? ಅರ್ಥ ಮಾಡ್ಕೊ, ಇದೊಂದು ವ್ಯವಹಾರ. ಈ ವ್ಯವಹಾರಗಳನ್ನೆಲ್ಲ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳಿದ್ರು ಅವರು ಆ ಹುಡುಗರುಗಳಿಗೆ. ಎಷ್ಟೋ ಜನ ಹುಡುಗರು ಏನು ಸರ್ ಪಾಠ ಇದ್ದಂಗೆ, ಎಲ್ಲೂ ಹೋಗತ್ತಾ ಮಾತಾಡೋದಲ್ಲ, ಯಾವುದೋ ಇನ್ಸ್ಟಿಟ್ಯೂಷನ್ ಪಾಠ ಮಾಡೋದು, ಎಲ್ಲೋ ಕೂತಾಗಲೂ ಉದ್ದುದ್ದಕ್ಕೆ 2 ಗಂಟೆ ಎಲ್ಲ ಮಾತಾಡೋಕ್ಕೆ ಟಿವಿನಲ್ಲಿ ಅವಕಾಶಗಳು ಕಟ್ ಮಾಡ್ತಾರೆ. ಇಲ್ಲಿ ಏನು ಎಡಿಟ್ ಇಲ್ಲ. ನಾನು ಏನೋ ಹಿಂಗೆ ರೆಕಾರ್ಡ್ ಮಾಡೋಕ್ಕೆ ಹೋದೆ, 1-2 ವಿಷಯ ರೆಕಾರ್ಡ್ ಮಾಡಬೇಡ, ನಾನೇನೋ ಮಾತಾಡ್ಬಿಡ್ತೀನಿ, ಯಾರಿಗೂ ಬೈತೀನಿ ಅಂತ. ಅದು ನಿಜ, ಮೊದಲು ಯಾರಿಗೂ ಬೈಕೊಂಡು ರೆಕಾರ್ಡ್ ಮಾಡಿಕೊಡ್ದು ಅಂತ ಆಯ್ತು ಅಂತ ರೆಕಾರ್ಡ್ ಮಾಡಲಿಲ್ಲ, ಬಿಟ್ಬಿಟ್ಟೆ. ಏನು ಫಿಲ್ಟರ್ ಇಲ್ಲ, ಮಾತಾಡ್ಬಿಡ್ತಾರೆ ಪಾಪ. ಆದರೆ ಇನ್ನೂ ಅವ್ರಿಗೆ ಒಂದು ಅದ್ಭುತವಾದ ಪಿಕ್ಚರ್ ಮಾಡಬೇಕು, ಇನ್ನೂ ಏನೋ ತೋರಿಸ್ಬೇಕು, ಹೆಂಗಾರು ಮಾಡೋ ನಾವು ಉಳಿಬೇಕು ಅನ್ನೋ ಅಸ್ತಿತ್ವದ ಹೋರಾಟ ಇನ್ನೂ ಅವಯ್ಯ ಮಾಡ್ತಾ ಇದ್ದಾನೆ ಅನ್ನೋದೇ ಒಂದು ದೊಡ್ಡ ಸಂತೋಷ ಆಯಿತು. ದರ್ಶನ್ ಕಾಂಟ್ಯಾಕ್ಟ್ ಇರಲಿಲ್ವಾ, ಮಾಡಿದ್ದೀರಾ ದರ್ಶನ್ ಜೊತೆ? ದರ್ಶನ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ದರ್ಶನ್ನು ನನ್ನ ಸ್ಟೂಡೆಂಟ್ ಸರ್, ನನ್ನ ಸ್ಟೂಡೆಂಟ್. ಮೈಸೂರು ಶ್ರೀನಿವಾಸ್. ದರ್ಶನ್ ಕೊಡಗಿನಲ್ಲಿ ಕಾರ್ಯಪ್ಪ ಅನಿತಾ ಅಂತ ಇಬ್ಬರು ಒಂದು ಪುಟ್ಟ ರೆಪರ್ಟರಿ ಮಾಡ್ಕೊಂಡಿದ್ರು. ಓಕೆ. ಅಲ್ಲಿಗೆ ಅವ್ರ ತಂದೆ 9ನೇ ಕ್ಲಾಸ್ ಸ್ಟೂಡೆಂಟ್. ಈ ತಾಯಿ ಈ ದರ್ಶನ್ ಮತ್ತು ಅವನ ತಮ್ಮನ್ನ ಸೇರಿಸಿ ಕರ್ಕೊಂಡಿದ್ರು. ಅವರಿಬ್ಬರು ಮೊದಲು ಅಲ್ಲಿ ನಾಟಕಕ್ಕೆ ಸೇರಿಕೊಂಡು ನಾಟಕ ಬಣ್ಣ ಹಚ್ಚಿ, ಅದಾದಮೇಲೆ ಒಂದು ITI ಪಾಸ್ ಮಾಡ್ತಿದ್ದಂಗೆ ಇಮಿಡಿಯೇಟ್ ಬಂದು ನಾನು ನೀನಾಸಮ್ಗೆ ಹೋಗ್ತೀನಿ ಈ ಥರದ ಅಪ್ಲಿಕೇಶನ್ ತೊಗೊಂಡು ನೀನಾಸಮಲ್ಲಿ ಅವ್ರಿಗೆ ದಯವಿಟ್ಟು ಗೊತ್ತಿರೋ ಹುಡುಗ ಅಂಥೇಳಿ ಅದನ್ನು ಮುಗಿಸಿ ಬಂದು, ಅದಾದಮೇಲೆ ತುಂಬ ವರ್ಷ ನನ್ನ ಜೊತೆ ಸಂಪರ್ಕ ಇಟ್ಕೊಂಡು ಚೆನ್ನಾಗಿದ್ದು. ದರ್ಶನ್ ನನ್ನ ಜೊತೆ ನನ್ನ ತುಂಬ ಇಷ್ಟಪಡೋ ವ್ಯಕ್ತಿತ್ವಗಳಲ್ಲಿ ಅದು ಒಂದು ಸರ್. ಜನ ಏನಾದ್ರು ಮಾತಾಡ್ಕೊಳ್ಳಿ, ಏನಾದ್ರು ಹೇಳಿ ನನಗೆ ಗೊತ್ತಿಲ್ಲ, ಆದರೆ ಭಾಳ ಸಂತೋಷದಿಂದ ಪ್ರೀತಿಯಿಂದ ಚೆನ್ನಾಗಿದ್ದು ಹುಡುಗ. ನಿಮ್ಮ ಜೊತೆ ಹೇಗಿದ್ದ ಅಷ್ಟೇ ತಾನೇ? ನಾವು ಅಷ್ಟೇ ಸರ್. ಅದು ಮುಖ್ಯ ಸರ್. ನಮ್ಮ ಜೊತೆ ಹೇಗಿದೆ, ನಮ್ಮ ಜೊತೆ ಸತ್ಯ ಹೇಳ್ತೀನಿ ಸರ್, ನಮ್ಮ ಜೊತೆ ಬಂಗಾರದಂಗಿದ್ದ ಸರ್. ಯಾವತ್ತೂ ಕೆಟ್ಟದ್ದು ಬಯಸಲಿಲ್ಲ ನನಗೆ. ಆಮೇಲೆ ಇಂಪಾರ್ಟೆಂಟ್ ಸಂದರ್ಭದಲ್ಲಿ ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು, ನನಗೆ ಒಂದು ಕನ್ನಡಕ ತೊಗೊಂಬಂದು ಹಿಂಗೆ ಹಾಕೋದು ಒಂದು ದೃಶ್ಯ, ಒಂದು ಕನ್ನಡಕ ಹೊಡೆದೋಗಿರುತ್ತೆ, ಯಜಮಾನ ಇರಬೇಕು, ಯಜಮಾನದಲ್ಲಿ ನನ್ನ ಕನ್ನಡಕನ ತೊಗೊಂಡು ಹಾಡಿನ ಮಧ್ಯೆ ಹಿಂಗೆ ಕನ್ನಡಕ ಹಾಕ್ತಾನೆ, ಹೊಡೆದೋಗಿರೋದು ತೆಗೆದುಬಿಟ್ಟು
ಒಳ್ಳೆ ಕನ್ನಡಕ ಹಿಂಗೆ ಹಾಕ್ತಾನೆ. ಹಾಂ ಹಾಕ್ಬಿಟ್ಟು ಕೈ ಮುಗಿತಾನೆ. ಹಿಂಗೆ ಕೈಗೆ ಮುಗಿಯೋಕ್ಕೆ ಮುಂಚೆ ನನ್ನ ಜೋಬಲ್ಲಿ ಹಿಂಗೊಂದು ಹಾಕ್ಬಿಟ್ಟು ಹೊಟ್ಟೋದ. ನಾನು ಏನು ಅಂತ ತೆಗೆದು ನೋಡಿದೆ. ಇವತ್ತು ನಾವು ಕೂತ್ಕೊಂಡು ಈ ಬೆಳಕು ತೊಗೋತಾ ಇದೀವಲ್ಲ ಸರ್, ಈ ಬೆಳಕಿನ ಜನ್ರೇಟ್ರ್ ಕೊಟ್ಟಿದ್ದು ದರ್ಶನ್ ಸರ್. ಯಾರ ಹತ್ರ ಹೇಳಿದ್ರೆ ನೀವು ಅಂತ ಎದುರಿಸಿದ್ದ. ಅದಾದ್ಮೇಲೆ ನಾನು ಎಲ್ಲೂ ಹೇಳಿಲ್ಲ. ಆದರೆ ಇವತ್ತು 4 ಕಡೆ ಹೇಳಲೇಬೇಕಾಯ್ತು ನಾನು. ಯಾಕೆಂತಂದರೆ ಎಲ್ಲರೂ ನನ್ನ ಮುಂದೆ, ನಾನು ಎಲ್ಲರೂ ಬೈತಾ ಇದ್ದು ಏನೋ ಅಂತ ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ. ಆನಂದ್ ಸರ್, ಹರಿಶ್ಚಂದ್ರನಿಗೂ ಬಂದಿದೆ ವಿಷಯಗಳಿಗೆ, ರಾಮನಿಗೂ ಬಂದಿದೆ ಕಾಡಿನಗಳಿಗೆ, ಪ್ರತಿಯೊಬ್ಬರಿಗೂ ಕೆಟ್ಟಗಳಿಗೆ ಬಂದಿದೆ. ನಾನು ಆ ಥರದ್ದು ಏನೋ ಒಂದು ಕೆಟ್ಟಗಳಿಗೆ ಬಂದಾಗ, ಕೆಟ್ಟದೇನೋ ಆಗಿದ್ದಾಗ ಎಲ್ಲರಂಗೆ ನಾನು ಆಕ್ರಮಣ ಮಾಡ್ಬಿಡೋದು, ಒಂದು ಸ್ಟೇಟ್ಮೆಂಟ್ ಓದ್ಬಿಡೋದು ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅವನು ಒಳ್ಳೇದಾಗಬೇಕು ಸರ್, ಒಳ್ಳೇದ. ಆ ಹುಡುಗ ಈಚೆ ಬರಬೇಕು, ನಂಗೆ ಅವ್ನು ಬಂದು ಮತ್ತೆ ಅವನು ಎತ್ತರ್ಕೋಬೇಕು, ಇಂಡಸ್ಟ್ರಿನೂ ಕಮರ್ಷಿಯಲಿ ಹೆಚ್ಚು ಬ್ಯುಸಿ ಆಗಬೇಕು. ನಾನು ಅದನ್ನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನನಗೊಬ್ಬಂಗೆ ಸಹಾಯ ಮಾಡ್ದ ಅಂತಲ್ಲ, ಒಂದು 300-400 ಕುಟುಂಬಗಳು ಚೆನ್ನಾಗಿ ಬದುಕ್ತಾಯಿದ್ವು. ಜನಕ್ಕೆ ಸುಮ್ಮನೆ ಮಾತಾಡೋದು ಬೇರೆ, ಒಂದು ಸ್ಟೇಟ್ಮೆಂಟ್ ಹೋಗಿ ಸರ್ ಸರಳವಾಗಿ ಯಾರ ಬಗ್ಗೆ ಯಾರು ಬೇಕಾದ್ರೂ ಸ್ಟೇಟ್ಮೆಂಟ್ಗಳು ಒಗೆದು ಬಿಡ್ಬೋದು ಸರ್. ಇವತ್ತು ಈಸಿ, ಯಾಕೆಂದರೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರ ಬಗ್ಗೆ ಎಲ್ಲರೂ ಈಸಿಯಾಗಿ ಮಾತಾಡ್ಬಿಟ್ರೆ ಒಂದು ಸ್ಟೇಟ್ಮೆಂಟ್ ಒಗೆದು ಬೀಸಾಕ್ಬಿಡೋದು. ಆದರೆ ಆ ಹುಡುಗನ ಹೃದಯವಂತಿಕೆ ಇತ್ತಲ್ಲ, ನಾನು ಹುಡುಗ ಅಂತಲೇ ಕರಿತೀನಿ. ಯಾಕೆಂದರೆ ನಾನು 9ನೇ ಕ್ಲಾಸಿಗೆ ನೋಡೋನು, ನಾನು ಬಣ್ಣ ಹಚ್ಚೋನು, ನಾನು ಆ್ಯಕ್ಟ್ ಮಾಡೋನು, ನಮ್ಗೆ ಗೊತ್ತಿರೋ ಹುಡುಗ. ಅವನು ಕೆಟ್ಟದಾಗಿದೆ ಅಂದಾಗ ಆಮೇಲೆ ನಮ್ಮ ರಮ್ಮಿಗೆ ಬಂದು 3 ಹೊತ್ತು ಸರ್ ಹೊಸ ನಾಟಕ ನೋಡೋಕೆ ಸರ್ ಒಂದು ಬರ್ತೀನಿ ಇಂದ, ನೋಡಪ್ಪ ನೀನು ಬರ್ತೀನಿ ಅಂದರೆ ಗಲಾಟೆ ಆಗುತ್ತೆ, ನೀನೇ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ, ಯಾರಿಗೂ ಹೇಳ್ದಂಗೆ ಒಂದು ದಿವಸ ಸುಮ್ಮನೆ ಬಂದು ಕಾರ್ ನಿಲ್ಸ್ಕೊಂಬಿಡು, ಟಪ್ ಅಂತ ಬಂದು ಕೂತ್ಕೊಂಡ್ಬಿಟ್ಟು ನೀನು ಮೇಲ್ಗಡೆ ಒಂದು ಜಾಗ ಮಾಡಿರ್ತೀನಿ, ಕೂತ್ಕೊಂಡು ನಾಟಕ ನೋಡ್ಕೊಂಡು ಹೋಗು. ನಾಟಕ ಮಾಡಬೇಕು ಗುರುವೆ, ಸಾಂಬ ಶಿವಪ್ರಸಾರ ಮಾಡಿಸ್ತೀರ ತಿರ್ಗಾ ಅಂದಿದ್ದ ನನಗೆ. ಸರ್ ಪ್ರಾಮಿಸ್ ಈ ಮಾತು ಕೇಳಿ, ಸಾಂಬ ಶಿವಪ್ರಸಾರ ಮಾಡಿಸ್ತಾರೆ ಆದಮೇಲೆ. ಆದರೆ ಬಿಡುವಾಗ್ತಾ ಇರಲಿಲ್ಲ. ಅದೇ ಎಸ್, ಬಿಡುವಾಗ್ತಾ ಇರಲಿಲ್ಲ, ಈ ಒತ್ತಡಗಳಿತ್ತು. ಹಾಗಾಗಿ ದರ್ಶನ್ ಬಗ್ಗೆ ನನ್ನದೇ ಆದ ರಿಸರ್ವೇಷನ್ಸ್ ಕೆಲವು ಮಾತುಗಳಿದೆ. ಹೊರಗಡೆ ಏನಾದ್ರು ಮಾತಾಡ್ಕೊಳ್ಳಿ, ನಾನು ಸುಮ್ಮನೆ ಎಲ್ಲರ ಬಗ್ಗೆ ಎಲ್ಲರೂ ಹೇಳ್ತಾರೆ ಅಂತ ನಾನು ಹೇಳಬಾರ್ದು ಸರಿ. ನನ್ನಿಂದ ನನಗೇನು ಕೆಟ್ಟದಾಗಿದೆ ಅನ್ನೋದು ಹೇಳಬೇಕು. ನಿಮ್ಮದು ಏನೂ ಕೆಟ್ಟದಾಗದೇ ಇದ್ದಾಗ ನಾನು ಯಾಕೆ ನಿಮಗೆ ಕೆಟ್ಟದ್ದು ಬಯಸಬೇಕು, ಒಳ್ಳೆಯದೇ ಆಗಲಿ ಅಂತಿದ್ದೆ ಅಷ್ಟೇ ಸರ್. ಆ ಹುಡುಗ ನಿಲ್ಲಬೇಕು ಸರ್, ಆ ಹುಡುಗ ಮತ್ತೆ ಬರಬೇಕು, ನಿಲ್ಲಬೇಕು, ಅವನು ಒಳ್ಳೇದಾಗಬೇಕು. ಇನ್ನೂ ಮಾಗಿರ್ತಾನೆ. ನಾನು ಹೇಳ್ತೀನಿ ಕೇಳಿ, ವಾಪಸ್ಸು ಮರಳಿ ಬಂದ ಮೇಲೆ ಆ ದಿನಗಳು ಕಾಯ್ತೀನಿ ಸರ್. ನಟಿಯರ ಬಗ್ಗೆ ಕೇಳಿದೆ. ಈಗ ಮನೆಯಲ್ಲಿ ಇರುವಂಥ ಹೀರೋಯಿನ್ ಬಗ್ಗೆ ಸರ್ ಒಂದೇ ಒಂದು 30 ಬೆಂಡೆ ಎತ್ತುತ್ತಾ ಇರೋದನ್ನು ಹೇಳಿ ಆಯಿತು. ಬೆಂಡೆ ಕತ್ತು ಆಮೇಲೆ ಈಗ ನನ್ನ ಬದುಕಿಗೆ ಈಗ ನನಗೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಅಕ್ಕ ತುಂಬ ಪ್ರೀತಿ ಮಾಡ್ತಾರೆ, ಅಣ್ಣ ಪ್ರೀತಿ ಮಾಡ್ತಾನೆ. ಆದರೆ ಈಗ ಮನೇಲಿ ಒಂದು ಚೂರು ಆರೋಗ್ಯ ಕೆಟ್ಟರೆ, ಈಗ ನಾನು ಇಲ್ಲಿ ಕೂತಾಗಲೇ 3 ಸಲ ಫೋನ್ ಬಂದೋಯ್ತು ಸರ್. ಓಕೆ 3 ಸಲ ಫೋನ್ ಬಂದು ಆಗಲೇ ಆರೋಗ್ಯದ ಬಗ್ಗೆ. ಅವನು ಆರೋಗ್ಯದ ಬಗ್ಗೆ ಅಂದರೆ ಟೀ ಕುಡಿದ್ಯಾ, ಕಾಫಿ ಕುಡಿದ್ಯಾ, ತಿಂದ್ಯಾ, ನಾರು ಮಾಡಿದ್ಯಾ, ಏನೂ ಇಲ್ವಾ ಅಂತ. ಆಮೇಲೆ ನಾನು ರಂಗಮಂದಿರ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಸಂತೋಷವಾಗಿ ವಿಜೃಂಭಿಸಿ ಎಲ್ಲ ಬಂದು ಜನ ಪ್ರೀತಿ ಮಾಡೋಕೆ ಪ್ರತಿಯೊಬ್ಬ ನಟಿ ಅರ್ಜುನ್ ಸರ್ಜಾ ಯಾವಾಗಲೂ ಏನೇ ಅಷ್ಟೊಂದು ನಾಟಕಗಳು ಮಾಡ್ತಾಯಿದ್ದೀರಿ, ನಮ್ಮ ತಂದೆನೂ ನಾಟಕ ಮಾಡ್ತಾಯಿದ್ರು, ನಾವೇ ಮೊನ್ನೆ ಕೂಡ ಫೋನ್ ತುಂಬ ದೊಡ್ಡ ನಟರುಗಳು ಅನೇಕ ಜನ ಭಾಳ ಒಳ್ಳೆ ಫೋನ್ ಮಾಡಿ, ರಮೇಶ್ ಅರವಿಂದ್ ಇವತ್ತಿಗೂ ಕೇಳ್ತಾರೆ. ಯಾರ ಸೆನ್ಸಿಬಿಲಿಟಿ ಇಟ್ಕೊಂಡಿದ್ದಾರೆ ಆ ಎಲ್ಲ ಡೈರೆಕ್ಟರ್ಗಳು, ಇವರು ಫೋನ್ ಮಾಡಿ ನೀನು ನಾಟಕ ಮಾಡ್ತಾರೆ, ತುಂಬ ಸಂತೋಷ ಆಗುತ್ತೆ, ತುಂಬ ಒಳ್ಳೊಳ್ಳೆ ರಂಗ ಪ್ರಯೋಗಗಳಾಗ್ತಾಯಿದೆ ರಮೇಶ್, ಎಷ್ಟು ಚೆನ್ನಾಗಿದೆ ನಿಮ್ಮ ನಾಟಕಗಳು, ನಾನು ಒಂದೆರಡು ಅಲ್ಲಿ ನೋಡಿದೆ, ಇಲ್ಲಿ ನೋಡಿ, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಹಿಂಗೆಲ್ಲ ಹೇಳುವಾಗ ನನಗೆ ಇದ್ರ ಕಡೆನೇ ಗಮನ ಅಲ್ವಾ. ಈ ಎಲ್ಲ ಗಮನ ಕೊಡೋದ್ರ ಕಡೆ ನಾನು ವೈಯಕ್ತಿಕ ಬದುಕಲ್ಲಿ ಮಗಳು ಏನು ಎಜುಕೇಟ್ ಆಗಲಿ, ಅವಳಿಗೆ ಇದು ಗೊತ್ತಾಗಲಿ, ಸಂಗೀತ ಸಾಹಿತ್ಯ ಕಲೆ ಅಂತೆಲ್ಲ ಟ್ರೈ ಮಾಡದೆ ಹೊರತು ಹೆಂಡತಿ ಕಡೆಗೆ ಯಾವ ಪ್ರಾಧಾನ್ಯತೆ ಕೊಡಬೇಕಾಗಿತ್ತು ಅದನ್ನು ಕೊಡಲೇ ಇಲ್ಲ ನನ್ನ ಲೈಫಲ್ಲಿ. ಆದರೆ ಅವಳು ಹಂಗೆ ಅಂದ್ಕೊಳ್ಳಿಲ್ಲ. ನೀನು ನೆಲೆ ಉಳಕ್ಕೆ ಒಂದು ಮನೆ ಬೇಕು ಕಣೋ ಬಡ್ಡಿ ಮಗನೆ, ಕಡೆಗೆಲ್ಲ ರೋಡ್ ಸೈಡ್ ಬಂದ್ಬಿಟ್ರೆ ಏನು ಮಾಡ್ತೀನಿ ಇಷ್ಟೆಲ್ಲ ಮಾಡಿ ಅಂತ ಅವಳು ನಿಂತ್ಕೊಂಡು ಅವಳಕ್ಕೆ ಒಂದಷ್ಟು ದುಡ್ದಾಗ ಬಂದಿದ್ದು ಕೂಡಿಟ್ಟಿದ್ದು, ಆಮೇಲೆ ನಾನು ಎಲ್ಲೆಲ್ಲೋ ಕಳೆದು ಇನ್ನೇನೋ ಹಾಳಾಗ್ಬಿಡ್ತಾನೆ ಟೈಮಲ್ಲಿ ಅದನ್ನೆಲ್ಲ ತೆಗೆದು ಸ್ವಲ್ಪನೇ ಕೂಡಿಟ್ಟು, ನಾನು ಕೊಟ್ಟು ದುಡ್ಡನ್ನೆಲ್ಲ ಕೂಡಿಟ್ಟು ಒಂದು ಪುಟಾಣಿ ಮನೆ ಮಾಡಿಕೊಂಡು ಒಂದು ವಾಸ್ತವ್ಯ ಅಂತ ಮಾಡಿ ಬದುಕಕ್ಕೆ ಒಂದು ನೆಲೆ ಮಾಡಿದ್ಲು. ಹಾಗಾಗಿ ಅವಳು ತಾಯಿ ಅಲ್ವಾ ಸರ್. ಖಂಡಿತ. ಯಾಕೆ ಫೋನ್ ಮಾಡ್ತಾರೆ? ಫೋನ್ ಮಾಡೋದು ಹೌದು ಇದೇ ಕನ್ಸರ್. ತಿಂಡಿ ತಿಂದ್ಯಾ, ಆಮೇಲಿಂದ ಏನಾದ್ರು ಮಾತ್ರೆ ತೊಗೊಂಡ್ಯಾ? ಯಾಕೆಂದರೆ ರಂಗಮಂದಿರ ಕಟ್ಬೇಕಾದ್ರೆ ಮೊದಲನೇ ಸರಿ ರಂಗಮಂದಿರ ಶುರುವಾದಾಗಲೇ ನನಗೆ ಶುಗರ್ ಶುರುವಾಗಿದ್ದು. ಅರ್ಧ ಕಟ್ಟು ನಿಲ್ಲಿಸಿದ್ದೆ, ಇನ್ನೂ ದುಡ್ಡಿರಲಿಲ್ಲ, ಉದ್ವೇಗ ಜಾಸ್ತಿ ಆಗ್ತಾಯಿತ್ತು. ಅಲ್ಲಿಂದ ಅಟ್ಯಾಕು, ಇಲ್ಲಿಂದ ಅಟ್ಯಾಕು, ಎಲ್ಲ ಆಕ್ರಮಣಗಳನ್ನ ತೀರಿಸ್ಕೊಂಡು ಕಟ್ಟಬೇಕು. ಪ್ರೀತಿ ಮಾಡೋರು ಆಗ ತುಂಬ ಕಮ್ಮಿ ಇದ್ದರು, ನ್ಯೂಟ್ರಲ್ ಆಗಿ ನೋಡೋರು ಜಾಸ್ತಿ ಜನ ಇದ್ದರು.
ಪ್ರೀತಿ ಮಾಡೋರು ಕಮ್ಮಿ ಇದ್ದರು, ನ್ಯೂಟ್ರಲ್ ಆಗಿ ನೋಡೋರು ತುಂಬ ಜನ ಇದ್ದರು. ಅದಕ್ಕಿಂತ ಜಾಸ್ತಿ ಜನ ಏನು ಮಾಡ್ತಾನೆ, ಲೂಸ್ ನನ್ನ ಮಗ, ಏನು ಇವನೇನು ರಾಜ್ಕುಮಾರ, ಸುಬ್ಬಯ್ಯ ನಾಯ್ಡುನ, ಏನು ನೀವು ಲೂಸ್ ನನ್ನ ಮಗ ಅಂತ. ಆದರೆ ಒಬ್ಬ ಸಾಧಾರಣವಾದಂಥ ಕಾಮಿಡಿ ಬೇರೆ, ಕಾಮಿಡಿಗೆ ಜನ ಅದು ಹೇಳಿದ್ನಲ್ಲ, ಎದುರುಗಡೆ ಬಿದ್ದು ನಗೋದು ಅಂತ ಹಿಂದೆ ಹೋಗ್ಬಿಟ್ಟು ಒಂದು ಅಂತ ನಮ್ಮದು ಹೇಳಿದ್ನಲ್ಲ, ನಮ್ಮದು ವಿಚಿತ್ರವಾದ ಬದುಕು ಸರ್. ಮೇಲೆ ಸುಂದರವಾಗಿ ಕಾಣೋಷ್ಟು ಆಳದಲ್ಲಿ ಸುಂದರವಾಗಿರೋದಿಲ್ಲ. ಆದರೆ ಅದನ್ನು ಸುಂದರವಾಗಿ ಮಾಡ್ಕೊಳ್ಳೋಕ್ಕೆ, ರೂಪಿಸ್ಕೊಳ್ಳೋಕ್ಕೆ ನಾವೇ ಒಂದು ಕುಟುಂಬ, ಜವಾಬ್ದಾರಿ, ಒಂದು ಹಾದಿ ಎಲ್ಲ ಮಾಡ್ಕೋಬೇಕು. ಬಿ ವಿ ಕಾರಂತರು ಹೇಳಿದ ಮಾತು, ಸಮಾಜದಲ್ಲಿ ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟ್ರು, ಒಬ್ಬ ಲಾಯರು, ಒಬ್ಬ ದೊಡ್ಡ ಲೇಖಕನಿಗೋ, ಒಬ್ಬ ದೊಡ್ಡ ಪ್ರಸಿದ್ಧವಾದ ಮನುಷ್ಯನಿಗೋ ಏನು ಸಿಗುತ್ತಲ್ಲ, ಅದೇ ಮಟ್ಟಿನ ಮರ್ಯಾದೆ ಸಿಗಬೇಕು ಅಂದರೆ ನೀವು ನಿಜ ಜೀವನದಲ್ಲೂ ಅವ್ರ ಮನಸ್ಸಿಂದ ಸಿಗಬೇಕು ಅಂದರೆ ನೀವು ಸಾಮಾಜಿಕ ಜವಾಬ್ದಾರಿಗಳನ್ನ ಇಟ್ಕೊಂಡೇ ಬದುಕಬೇಕು. ನಿಮಗೂ ಒಂಚೂರು ಕಳಕಳಿ ಇರಬೇಕು, ನೀವು ಮುಕ್ತವಾಗಿರಬೇಕು ಅಂತ ಹೇಳಿದರು. ಅದು ಸತ್ಯವಾದ ಮಾತು. ನಮಗೂ ಒಂದಷ್ಟು ಬೇಸಿಕ್ ಜವಾಬ್ದಾರಿಗಳು. ನಾನು ಸಿನಿಮಾ ನಟ ಅಂತಾರ ಓಟ್ ಹಾಕಲಿಲ್ಲ ಅಂದ್ರೆ ನಂಗೆ ಆ ಸಿನಿಮಾ ನಟನ ಬಗ್ಗೆ ಗೌರವ ಇಲ್ಲ ಸರ್. ನಾನು ತುಂಬ ಜನ ನಾನು ಪುಸ್ತಕ ಓದಲ್ಲ, ಪುಸ್ತಕ ಎಲ್ಲ ಓದೆ, ಹೀರೋಗಳು ಹಿಂಗೆಲ್ಲ ಮಾತಾಡೋದು ನೋಡಿ ಸರ್. ತುಂಬ ಹತ್ತಿರ ಒನ್ ಟು ಒನ್ ಹಿಂಗೆ ಕೂತ್ಕೊಂಡು ಹೀರೋಗಳು ಪುಸ್ತಕ ಎಲ್ಲ ಓದ್ತಾರೆ. ಅಯ್ಯೋ ಏನು ಸಿಗುತ್ತೆ ಅದರಿಂದ? ನಾವು ಜಗತ್ತೇ ಪುಸ್ತಕನ ಮಾತೊಂದು ಡವ್ ಬೇರೆ, ಜಗತ್ತನ್ನು ಸರಿಯಾಗಿ ಗ್ರಹಿಸಿರಲ್ಲ. ನೀವು 10 ನಿಮಿಷ ಮಾತಾಡಿದ್ರೆ ಅವ್ರಿಗೆ ಸಾಹಿತ್ಯ ಜ್ಞಾನ ಇದೆಯೋ ಇಲ್ವೋ ಅಂತ ಗೊತ್ತಾಗ್ಬಿಡ್ತದೆ. ಪಿಕ್ಚರ್ ತೆಗಿಯಕ್ಕೆ ಬರೋರು ನಾನು ತುಂಬ ಜನ ಹೇಳ್ತಾ ಇರ್ತೀನಿ ಸರ್, ದಯವಿಟ್ಟು ನೀವು ಪಿಕ್ಚರ್ ತೆಗಿಯಕ್ಕೆ ಬರ್ತಾ ಇರ್ತೀವಿ, ಪುಸ್ತಕ ಓದ್ಕೊಳ್ಳಿ ನೀವು, ದಯವಿಟ್ಟು ಯಾವ್ದಾದ್ರು ಒಂದಷ್ಟು ಕಥೆಗಳು ಓದ್ಕೋಬೇಕಪ್ಪ, ಕಾದಂಬರಿ ಓದ್ಕೋಬೇಕು. ಎಲ್ಲವನ್ನೂ ನೆಗೆಟಿವೇ ಆಗಿ ನೋಡಬೇಕಾಗಿಲ್ಲ, ಸಕಾರಾತ್ಮಕವಾಗಿ ನೋಡೋಕ್ಕೂ ಬರುತ್ತೆ. ಜಗತ್ತನ್ನು ಪ್ರೀತಿ ನೋಡೋದು, ಜಗತ್ತನ್ನು ಸಕಾರಾತ್ಮಕವಾಗಿ ನೋಡೋ ಗುಣ ನಿಧಾನವಾಗಿ ಹೆಚ್ಚು ಅಭ್ಯಾಸ ಮಾಡಿಕೊಂಡಷ್ಟು ಒಂದು ಧಾವಂತರಹಿತ ಸ್ಥಿತಿ ಮನುಷ್ಯ ತಲುಪ್ತಾನೆ. ಅದು ಅವನಿಗೆ ಧ್ಯಾನದ ಕಡೆಗೆ ಪ್ರಚೋದಿಸುತ್ತೆ ಆ ಅಂಶ ಅಂತ ನನಗೆ ಬಲವಾದ ನಂಬಿಕೆ. ಅವುಗಳೇ. ಎಷ್ಟು ಮಕ್ಕಳು ಸರ್ ನಿಮಗೆ? ಒಬ್ಬಳೇ ಮಗಳು ಸರ್, ಒಬ್ಬಳೇ ಮಗಳು. ಇನ್ನು ಇಲ್ಲಿ ಕಲಿಯುವಂಥ ಅನೇಕ 30 ಜನ ಯುವಕ ಯುವತಿಯರು, ಆಮೇಲೆ ಇನ್ನೊಂದು 30 ಜನ ಮಕ್ಕಳು ಬರ್ತಾರೆ, ಸಣ್ಣ ಮಕ್ಕಳುಗಳು ಬರ್ತಾರೆ. ಅವರೆಲ್ಲ ನನ್ನ ಮಕ್ಕಳಂಗೆ ಟ್ರೀಟ್ ಮಾಡ್ತೀನಿ ಸರ್. ನಂಗೆ ಭಾಳ ಪ್ರೀತಿ ಮಾಡ್ತೀನಿ. ನಾನು ನಾಳೆ ಬೆಳಗ್ಗೆ ಯಾಕೋ ಸರಿಯಿಲ್ಲ ಕಣೆ, ನಾವೆಲ್ಲರೂ ಒಟ್ಟಿಗೆ ಕೆರೆಯಲ್ಲ ಹಾರ್ಬಿಟ್ಟು ಈಜೋಡಿಯೋಣ ಅಂತ ಏನಾರು ಅಂದರೆ ಸಾಯಕ್ಕೆ ಅಂತ ನಾನು ಕರೆಯಲ್ಲ, ಈಜೋಡಿಯೋಕ್ಕೆ ಅಂತ ಕರೀತೀನಿ. 60 ಜನನೂ ಒಟ್ಟಿಗೆ ಬೀಳ್ತಾರೆ ಸರ್. ಅಂಥದ್ದೊಂದು ತಂಡ ಇದೆ, ಒಂದು ಕಮ್ಯುನಿಟಿ ಲೀವಿಂಗ್ ಇದೆ. ಕಷ್ಟಕ್ಕೋ ನಷ್ಟಕ್ಕೋ ನೋವಿನಲ್ಲಿ ಆಗೋರಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗುತ್ತೆ ಇವನು ಯಾವ ಕಾರಣಕ್ಕೂ ನಮಗೇನು ದುಡ್ಡೇನು ಕೇಳಲ್ಲ, ಯಾಕೆಂದ್ರೆ ದುಡ್ಡಿನ ಅವಶ್ಯಕತೆ ಇವನು ಯಾವಾಗಲೂ ಇದ್ದಾಗಲೇ ಕೇಳಿ ನಂಗೆ ಯಾವಾಗ ಬೇಕಾಗಿತ್ತು ಅವಾಗ. ಇನ್ನೀಗ ನನ್ನ ಪಾಡಿಗೆ ನಾನು ಅಲ್ಲಿ ಇಲ್ಲಿ ಸೀರಿಯಲ್ಲು ಸಿನಿಮಾ ಮಾಡ್ಕೊಂಡು ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಏನು ಈ ದಾಟಿಸ್ಕೊಂಡು ಹೋಗೋದು ಅಂತಾರಲ್ಲ, ಈ ಸಂದರ್ಭವನ್ನು, ಈ ವಸ್ತುಸ್ಥಿತಿಯನ್ನು ಮತ್ತು ಈ ನಮಗೆ ಎದುರಾದ ಸಮಸ್ಯೆಗಳನ್ನ ದಾಟಿಸ್ಕೊಂಡು ಹೋಗೋ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಂತ ನನಗೊಂದು ನಂಬಿಕೆ. ಈಗ ಓಲ್ಡ್ ಸ್ಟೂಡೆಂಟ್ ಒಬ್ಬ ತುಂಬ ದೊಡ್ಡದಾಗಿ ಬೆಳೆದ, ಈ ನಟನಕ್ಕೆ ನಾನೇನಾದರೂ ಕೊಡಬೇಕು ಅಂತ ಆ ಥರ ಬಂದವರು ಯಾರಾದ್ರು ಇದ್ದಾರಾ? ಈ ಓಲ್ಡ್ ಸ್ಟೂಡೆಂಟ್ ಸ್ಕೂಲಲ್ಲಿ ಆಗಿದೆ. ಹೌದು, ಹೆಡ್ ಮಾಸ್ಟ್ರಿಗೆ ಒಂದು ಕಾರ್ ಕೊಟ್ಬಿಡೋದು, ಒಂದು ಸ್ಕೂಲು ಇದು ಕ್ಲಾಸ್ ರೂಮ್ ಕಟ್ಕೊಡೋದು. ಸರ್ ಒಬ್ಬ ನನಗೆ ಶಾಲೆಗೆ ಒಂದು ದೊಡ್ಡ ಡಾಕ್ಟ್ರಾಗಿ ಒಂದು ದೊಡ್ಡ ಕೆಲಸ ಸಿಕ್ತು ಸರ್. ಬೇರೆ ದೇಶಕ್ಕೆ ಹೋದ, ಅವನಿಗೆ ಥಿಯೇಟ್ರ್ ಹೆಲ್ಪ್ ಮಾಡ್ತು, ತುಂಬ ಚೆನ್ನಾಗೆಲ್ಲ ಕಳಿಸ್ಕೊಟ್ಟಿತ್ತು. ಹಾಗಾಗಿ ಬಂದವನು, ಸರ್ ನಿಮ್ಮ ಇದಕ್ಕೆ ನಾನು CC ಕ್ಯಾಮ್ರಾ ಎಲ್ಲ ಹಾಕಿಸ್ಕೊಡ್ತೀನಿ, ಇವನು ಸೃಜನ್ ಲೋಕೇಶು, ನಾನು CC ಕ್ಯಾಮ್ರಾ ಹಾಕಿಸ್ಕೊಡ್ತೀನಿ ಅಂತ ಅವನು ಹೇಳಿದ. ನಾನು ಅದರದ್ದು ಮುಂದುವರೆದ ಭಾಗವಾಗಿ ನಿಮ್ಗೆ ಏನೇನು ಬೇಕು ಮೆಟೀರಿಯಲ್ಸ್ ಎಲ್ಲ ತಂದು ಕೊಡ್ತೀನಿ ಅಂತ ಅವನು ಬಂದು ಹಂಗೆ ಸಹಾಯ ಮಾಡಿದ್ದಿದೆ. ಇನ್ಯಾರೋ ಒಬ್ಬ ಒಂದು ಬಂದು ನಾನು ನಿಮಗೆ ಒಂದು ಬಸ್ ತಗೊಡ್ಬೇಕು ಸರ್, ನೀವು ಟೂರ್ನ ಎಲ್ಲ ಕಡೆ ಹಳ್ಳಿಗೆ ಮಾಡ್ಕೊಡ್ಬೇಕು, ನಂಗೆ ಭಾಳ ಇದೆ, ನಿಮ್ಗೊಂದು ಬಸ್ಸಿನ ಅವಶ್ಯಕತೆ ಇದೆ ಅಂತಂದಿದ್ದ. ಆಮೇಲೆ ಇನ್ಯಾರೋ 2-3 ಜನ ನಾನು AC ಮಾಡಿಸ್ಕೊಡ್ತೀನಿ ಸರ್, ಹಿಂಗೆಲ್ಲ ಬಂದಿದ್ದಾರೆ. ಅದು ಪೂರ್ಣವಾಗಿ ಕೂಡ್ಕೊಂಬಂದಿಲ್ಲ. ಆದರೆ ಮಾಡೇ ಇಲ್ಲ ಅಂತೆಲ್ಲ ಹೇಳಕ್ಕೆ ನಂಗೆ ನಾಲ್ಗೆ ಇಲ್ಲ, ಮಾಡೋಕ್ಕೆ ಬರ್ತೀನಿ, ನಾನು ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ನನಗೆ ಒಂಚೂರು ಏನಾರು ಏನು ಕೇಳೋಕ್ಕೆ ಅಂತಂದರೆ ಒಂದ್ಸಲಿ ಕೇಳಿಬಿಟ್ರೆ ಎಲ್ಲ ಹಗುರ ಆಗ್ಬಿಡ್ತೀನಿ. ಇವತ್ತಿನವರೆಗೂ ಯಾರನ್ನೂ ಏನೂ ಕೇಳದೆ ಯಾಕೆ ಮಾಡಿದೆ ಅಂದರೆ ಯಾವ ಹೀರೋನೂ ಕೇಳಲಿಲ್ಲ ಸರ್. ಇವತ್ತಿನವ್ರು ಯಾವ ಹೀರೋನೂ ಏನೂ ಕೇಳಲಿಲ್ಲ, ಯಾವ ಪ್ರೊಡ್ಯೂಸರ್ನೂ ಕೇಳಲ್ಲ, ಡೈರೆಕ್ಟ್ರೂ ಕೇಳಲ್ಲ. ಅವರೇ ಮಾಡಿದ್ದು. ಇವಾಗ ನಾನು ಕೇಳಲೇ ಇಲ್ಲ. ಬಿ ಸುರೇಶ್ ಥಿಯೇಟ್ರು ತುಂಬ ಹಳೆ ಗೆಳೆಯ ಅನ್ನೋ ಕಾರಣಕ್ಕಾಗಿ, ರಮೇಶ ನೀನು ರಂಗಮಂದಿರ ಏನು ಕಟ್ತಾ ಇದೆಯಲ್ಲ, ಈಗ ಆ ಕಟ್ತಾ ಇದ್ದಾಗ ನಿಮಗೆ ಫೋನ್ಗೆಲ್ಲ ತೊಂದರೆ ಆಗುತ್ತೆ, ನೀನು ಫೋನ್ ಚಾರ್ಜ್ ನಾನು ಕಟ್ತೀನಿ ಕಣೋ ಅಂತ 2 ವರ್ಷ ಫೋನ್ ಚಾರ್ಜ್ ಕಟ್ತಾರೆ ಸರ್. ಬಿ ಸುರೇಶ. ನಾನು ಬೇಡ ಕಣ, ಇಲ್ಲ ಏನಾಗಲ್ಲಮ್ಮ, ಫೋನ್ ಚಾರ್ಜ್ ಕಟ್ಬೋದು, ಅಷ್ಟು ನನಗೇನು ಇವೆಲ್ಲ, ನಾನು ಸೀರಿಯಲ್ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ ನನಗೆ, ಇಷ್ಟು ನಾನು ಮಾಡ್ಬೋದಮ್ಮ ಇಷ್ಟು ಅಂತ. ಅಷ್ಟಿಷ್ಟು ಮಾಡಿದ್ರು ನನಗೆ ದುಡ್ದಲ್ಲ ಸರ್, ನನಗೆ ದೊಡ್ಡದು. ಹಾಗಾಗಿ ಹೆಂಗೆ ಪ್ರೀತಿ ಮಾಡಿದ್ದು ಇದ್ದಾರೆ, ಸಹಾಯ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಆ ಥರದ್ದೇನೋ ನಾನು ತೊಗೊಂಡಿಲ್ಲ ಇನ್ನೂ. ಮಾಡ್ತೀನಿ ಯಾಕೆ ಬೇಡ ಅನ್ನಲ್ಲ ಅಂತಂದರೆ, ಇದು ಸಮಾಜದ ಜವಾಬ್ದಾರಿ ಕೂಡ ಮಾಡಲಿ ಬಿಡಿ ಅಂತ ಕೇಳ್ತೀನಿ ಸರ್ ಅಷ್ಟೇ. ಸರ್ ಒಂದು ಇವತ್ತು ನಟನ ಪ್ರತಿದಿನ ಸಂಜೆ 5 ಗಂಟೆಗೆ ಇಲ್ಲಿ ನಾವು ಸೇರ್ಕೋತೀವಲ್ಲ ಸರ್,
5 ಗಂಟೆಗೆ ಸೇರಿಕೊಂಡು 9 ಗಂಟೆವರೆಗೂ ಒಬ್ಬ ರೈತ ಬರ್ತಾನೆ, ಇಲ್ಲಿ ಪಾಂಡವಪುರದ ಹತ್ರ ಎಲ್ಲ ಕೆಲಸ ಮಾಡ್ತಾನೆ. ಇನ್ನೊಬ್ಬ ಕುಲುಮೆ ಕೆಲಸಗಾರ ಬರ್ತಾನೆ. ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಕ್ಲೀನ್ ಮಾಡುವಂಥ ಜಾಡಮಾಲಿ ಮಗಳು ಬರ್ತಾಳೆ. IAS ಆಫೀಸರ್ಸ್ ಮಕ್ಕಳಿಬ್ಬರು ಬರ್ತಾರೆ. ಒಬ್ಬ ಸಿನಿಮಾ ನಟ ದೊಡ್ಡ ಮಗನ ತಮ್ಮನ ಮಗ ಒಬ್ಬ ಬರ್ತಾನೆ. ಸೇರಿಸಿ ಹಿಂಗೆ ಬೇರೆ ಬೇರೆ ವೆರೈಟಿ ಎಲ್ಲ ಬರ್ತಾರೆ, ಹುಡುಗ ಹುಡುಗಿ ಎಲ್ಲರೂ. ಇವರೆಲ್ಲರೂ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಸಮಾಜದ ಗಣ್ಯ ಇದಂಗೆ ಕಾಣಿಸ್ತಾ ಇರ್ತಾರೆ. ಕೆಲವರು ನೋವಿನಿಂದ ಬಂದಿರ್ತಾರೆ. ಆದರೆ ಈ ಥರದ ವ್ಯಕ್ತಿತ್ವಗಳ ಹಿಂದೆ ಮಾನಸಿಕವಾಗಿ ಪ್ರತಿಯೊಂದು ಮನೆಯಲ್ಲೂ ನಿಜವಾಗ್ಲೂ ತುಂಬ ತೊಂದರೆಗಳಿದೆ. ಬೇರೆ ಬೇರೆ ಥರದ್ದು, ಅಂದರೆ ಸಂಬಂಧಗಳ ವಿಚಾರಕ್ಕೆ, ಆಕ್ರಮಣದ ವಿಚಾರಕ್ಕೆ, ನೋವಿನ ವಿಚಾರಕ್ಕೆ, ತಂದೆ ಮಕ್ಕಳ ನಡುವಿನ ಸಂಬಂಧ, ತಾಯಿ ಮತ್ತು ಮಗನ ನಡುವಿನ ಸಂಬಂಧ, ಇದು ಏನೇನೇನೋ ಆಗಿರುತ್ತಲ್ಲ. ಅದಕ್ಕೆ ಅವರು ಆ ಸಂಜೆಗಳಲ್ಲಿ ಇಲ್ಲಿ ನಾಟಕದ ಮೂಲಕ, ಸಾಹಿತ್ಯದ ಮೂಲಕ, ರಂಜನೆ ಮೂಲಕ, ಹಾಡುಗಳು ಕೇಳ್ತಾ ಇದ್ರ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂದರೆ ಒಂಥರ ಇದು ಚಿಕಿತ್ಸಕ ಕೇಂದ್ರ ಆಗ್ಬಿಟ್ಟಿದೆ ಸರ್. ಇದು ನನ್ನ ಅಬ್ಸರ್ವೇಷನ್. ಈಚೆಗೆ ನನಗೆ ರಂಗಭೂಮಿ ಏನು ಅಂದರೆ ಅದು ಸಾಮಾಜಿಕ ಚಳುವಳಿ ಅಂತ ಇಷ್ಟು ದಿನ ಅಂದ್ಕೊಂಡಿದ್ದಂಗೆ, ಇತ್ತೀಚೆಗೆ ರಂಗಭೂಮಿ ನನಗೆ ಹೆಚ್ಚು ಹೆಚ್ಚು ಇದು ಮನಸ್ಸನ್ನು ಅರಳಸಕ್ಕೆ ಮಾಡಿಕೊಂಡಿರುವಂಥ ಒಂದು ಕೇಂದ್ರ. ನಾವು ನಮಗಾಗಿ ಅಂತ ಮಾಡಿಕೊಂಡು ಅದು ಇತರಿಗಾಗಿ ಅಂತ ಈಗ ಗೊತ್ತಾಗೋಕ್ಕೆ ಶುರುವಾಗಿದೆ. ಇದರ ಉಪಯೋಗವನ್ನು ತುಂಬ ಜನ ಪಡ್ಕೊಳ್ಳಿ. ಇಲ್ಲಿ ಮಾತ್ರ ಅಂತ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಹೆಚ್ಚು ಹೆಚ್ಚು ನಾಟಕಗಳ ಮೂಲಕ, ಪುಸ್ತಕಗಳು ಓದೋದ್ರ ಮೂಲಕ, ಸಾರ್ದು ನೀವು ವಿಡಿಯೋ ತುಂಬ ನೋಡ್ತಾನೆ ಅದಕ್ಕೆ ತಕ್ಕನಾಗೆ ಪುಸ್ತಕಗಳೆಲ್ಲ ರೆಫರೆನ್ಸ್ ಕೊಟ್ಟರೆ ಆ ಪುಸ್ತಕಗಳನ್ನ ನೋಡಿ ಅಂತ ನನ್ನೊಂದು ಮನವಿ ಸರ್. ಅದು ತುಂಬ ಸಹಾಯ ಮಾಡುತ್ತೆ. ಯಾಕೆಂದರೆ ಆ ಕ್ಷಣಕ್ಕೆ ನೀವು ಬರಿಬೇಕಾದ್ರೆ ಕಣ್ಣಲ್ಲಿ ನೀರು ಓಡಾಡಿರುತ್ತೆ. ಅದಕ್ಕೆ ಅಕ್ಷರಗಳಿಗೆ ಜೀವ ಬರೋದು. ನಿಮ್ಮ ಹೃದಯ ಅಲ್ಲಾಡದಿದ್ದರೆ ನಿಮ್ಮ ಪೆನ್ಗಳಿಗೆ ಜೀವ ಬರೋಲ್ಲ. ನಾನು ಚದುರಚಿತ್ರ ಬರೀತಾ ಇರುವಾಗ ಬೆಳಗ್ಗೆ 4 ಗಂಟೆಗೆ ಎದ್ದು ಇರ್ತಾ ಇದ್ದೆ. ಸಬ್ಜೆಕ್ಟ್ ಎಲ್ಲ ಕೂತ್ಕೊಂಡು ರಾತ್ರಿ ನಿದ್ದೆ ಇಲ್ಲ, ಏನು ನಾಳೆ ಬೆಳಗ್ಗೆ ಏನು ಮಾಡ್ತೀನಿ ಅಂತೇಳಿ 6 ಗಂಟೆಗೆ ರೆಡಿ ಆಗ್ತದೆ. ಕೊನೆಯ ಲೈನ್ ಬರೆಯುವಾಗ ನನ್ನ ಕಣ್ಣಲ್ಲಿ ಯಾವತ್ತು ನೀರು ಬಂತೋ ಅದು ಸೂಪರ್ ಹಿಟ್ ಆರ್ಟಿಕಲ್ ಅಂತ. ಅಂದರೆ ಅಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನಿಮ್ಮ ಒಳಗೆ ಅದನ್ನು ಕೆಥಾರ್ಸಿಸ್ ಅಂತ ಕರೀತಾರೆ, ಭಾವಶೋಧ. ಹೌದು. ಆ ಭಾವಶೋಧದ ತೀವ್ರತೆ ಹಂಗೆ ನಿಮಗೆ ತಾಕಿದ್ರಿಂದ ಅದು ಅಕ್ಷರ ಪಡಿ ಮೂಡಿದೆ. ಅದನ್ನು ಓದ್ತಾ ಇದ್ದವ್ರಿಗೆ ತಾಕತ್ತಾಗುತ್ತೆ ಸರ್. ಇದು ಭಾಳ ಸತ್ಯವಾದ ಮಾತು. ಒಬ್ಬ ಆ ಥರದೊಂದು ಭಾವ ತೀವ್ರತೆಯಲ್ಲಿ ಬರಿಬೇಕು ಬರಹನ ಅಂತಲೇ ನಾನು ಹೇಳೋದು. ಅದಕ್ಕೊಂದು ಶಕ್ತಿ ಬರುತ್ತೆ. ಅದು ನಾನು ಹೇಳ್ತಾ ಅದಕ್ಕೋಸ್ಕರನೇ ಎಡ ಬಲ ನೆತ್ತಿ ಕಾಲು ಕೆಳಗೆ ಸೊಂಟ ಏನೂ ಅಲ್ಲ ಸರ್. ಅದು ಏನೂ ಅಲ್ಲ. ಇದು ತನಗನಿಸಿದ ಭಾವನ ನೇರವಾಗಿ ಸಹಜವಾಗಿ ಹೇಳೋಕ್ಕೊಂದು ಪರಿಕ್ರಮ ಇದೆ. ಅದನ್ನು ಯಾರು ಅನುಭವಿಸಿ ಮಾಡ್ತಾರೆ ಅವನು ಎಲ್ಲ ಜಾತಿಗಳನ್ನ ಗೌರವಿಸ್ತಾನೆ, ಅವನ್ನೆಲ್ಲ ಧರ್ಮನೂ ಸರ್. ರಾಜ್ಕುಮಾರ್ದು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ, ಕಡೆಯ ಮಾತು ಸರ್. ರಾಜ್ಕುಮಾರ್ ತುಂಬ ಇಂಪಾರ್ಟೆಂಟ್ ಮಾತು. ನಾನು ಎಲ್ಲ ಜಾತಿಯವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಿದ್ದೇನೆ. ನಾನು ಎಲ್ಲ ಜಾತಿಯವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಿದ್ದೇನೆ. ಹಾಗಾಗಿ ನನಗೆ ಯಾವುದೇ ಜಾತಿ ಇಲ್ಲ. ಅಂದಮೇಲೆ ಎಲ್ಲ ಜಾತಿಯು ನನ್ನದೇ. ರಾಜ್ಕುಮಾರ್ ನನ್ನ ಮೇಲ್ಗಡೆ ನನ್ನ ಆಫೀಸಲ್ಲಿ ನನ್ನ ಚೇಂಬರಲ್ಲಿ ಹಿಂದೆ ಅಂಟಿಸ್ಕೊಂಡಿದ್ದೆ. ರಾಜ್ಕುಮಾರ್ ಹೇಳಿದೆ ವಿಶ್ವಮಾನವ ತತ್ವವನ್ನು ಯಾವ ರೀತಿ ಸರಳವಾಗಿ ನಿಮ್ಮ ಪುಸ್ತಕ ಓದಬೇಕು, ಚಲನಚಿತ್ರಗಳು ಓದ್ಬೇಕಾದ್ರೆ ಈ ಪಂಥದವ್ರು ಓದ್ತಾ ಇದ್ದಾರೆ ಅಂತ ಏನಾದ್ರು ಇರುತ್ತಾ ಸರ್? ಎಷ್ಟು ಜನ ಏನು ಹಾಗೆ ನಾನು ನಾಟಕ ನೋಡೋಕೆ ಬಂದವರು, ನಾನು ನಾಟಕ ಓದಿಸೋರು ಈ ಪಂಥದವರು ಅಂತ ಇರುತ್ತಾ ಸರ್? ಇಲ್ಲ ಸರ್. ಎಲ್ಲರನ್ನೂ ಗೌರವಿಸೋಕ್ಕಾಗುತ್ತೆ ಸರ್, ಎಲ್ಲರನ್ನೂ ಪ್ರೀತಿ ಮಾಡೋಕ್ಕಾಗುತ್ತೆ. ಅದಕ್ಕೊಂದು ತೀರಾ ಸರಳವಾದಂಥ ಒಂದು ಶುದ್ಧವಾದ ಪ್ರೀತಿ ಇದ್ಬಿಟ್ರೆ, ಜಗತ್ತನ್ನು ಪ್ರೀತಿ ಮಾಡೋ ಬಗೆ ಕಲ್ಪಿಸ್ಕೊಂಡಿದ್ರೆ ಅವನು ಖಂಡಿತ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ ಸರ್. ತುಂಬ ಖುಷಿಯಾಯಿತು ಮಂಡ್ಯ, ತುಂಬ ಅಂದರೆ ತುಂಬ ಖುಷಿಯಾಯಿತು. ಈ 2 hours ಆಯ್ತೇನೋ ಗೊತ್ತಿಲ್ಲ, ಬಟ್ ಇಬ್ಬರಿಗೂ ಟೈಮ್ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ಬೇಕಾರೆ ಥ್ಯಾಂಕ್ಸ್. ನೀವು ಬಂದಿದ್ದೇ ದೊಡ್ಡ ಸಂತೋಷ ಸರ್. ಐ ಆಮ್ ಸೋ ಹ್ಯಾಪಿ.